ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಮೇಸ್ತ್ರಿ. ಓಹ್ ಸೀನಣ್ಣ ಬಂದ್ರಾ? ಈಗ ಹೇಗಿದ್ದಾರೆ ನಿಮ್ಮ ತಾಯಿಯವರು? ಹಾಗೆ ಇದ್ದಾರೆ. ಅವರನ್ನ ನನ್ನ ಮಗಳ ಮನೇಲಿ ಬಿಟ್ಟು ಬಂದಿದ್ದೀವಿ. ಇಲ್ಲ ಅಂದರೆ ನಾನು ಇಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕೋ ನಿಮ್ಮ ಟೈಮ್ ಸರಿ ಇಲ್ಲ ಅನ್ಸುತ್ತಣ್ಣ. ಆ ದೇವರು ಒಳ್ಳೆಯವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನಂತ ಗೊತ್ತಿಲ್ಲ. ನೀವು ಇವತ್ತು ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದರೆ ಆ ಓನರು ಏನು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಇರಿ, ನೀವು ಬಂದಿದ್ರಂತ ಆ ಓನರ್ಗೆ ಫೋನ್ ಮಾಡಿ ಹೇಳ್ಬಿಟ್ಟು. ಹಲೋ ಮೇಸ್ತ್ರಿ. ಅದೇ ಸರ್, ವಾಚ್ಮನ್ ಅವರು ಇವತ್ತು ಕೆಲಸಕ್ಕೆ ಬಂದಿದ್ದಾರೆ. ಓಹೋ, ಅವನಿಗೆ ಇವತ್ತು ಕೆಲಸ ನೆನಪಾಯ್ತಂತ. ಒಂದು ಕೆಲಸ ಮಾಡಿ, ಅವ್ನಿಗೆ ಹೇಳಿಬಿಡಿ ನೀನು ಕೆಲ್ಸಕ್ಕೆ ಬರೋದು ಬೇಡ, ನಾನು ಬೇರೆಯವ್ರು ನೋಡ್ಕೋತೀನಿ ಅಂತ ಹೇಳಿ. ಯಾಕೆ ಸರ್ ಹಾಗೆ ಹೇಳ್ತೀರಾ? ಪಾಪ ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ತಾನೇ ಅವ್ರ ಹಾಸ್ಪಿಟ್ಲಿಗೆ ಹೋಗಿದ್ದು. ಅದಕ್ಕೆ ನೀವು ಈ ಥರ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳಿ ಸರ್? ಈ ರೀತಿ ಏಕಾಏಕಿ ಅವ್ರ ಕೆಲಸದಿಂದ ತೆಗಿತೀನಿ ಅಂದರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಹೇಳಿ ಸರ್? ಅವ್ರ ಪರಿಸ್ಥಿತಿನ ನೋಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಪರಿಸ್ಥಿತಿನ ಯಾರು ನೋಡ್ತಾರೆ? ಈ ಕೆಲಸದವರೆಲ್ಲ ಒಂದೇ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಸರಿ, ಅವ್ರಿಗೆ ಫೋನ್ ಕೊಡಿ, ಮಾತಾಡ್ತೀನಿ. ಸರಿ, ಕೊಟ್ಟೆ. ಓನರ್ ಮಾತಾಡ್ತಾರೆ, ತಗೊಳ್ಳಿ. ಸರ್ ನಮಸ್ಕಾರ ಸರ್. ನನ್ನ ಕಡೆಯಿಂದ ತಪ್ಪಾಗಿದೆ ಸರ್. ಈ ಸಲ ಕ್ಷಮಿಸ್ಬಿಡಿ ಸರ್. ನಿಮ್ಮನ್ನು ಈಗ ಕ್ಷಮಿಸ್ತಾ ಹೋದರೆ ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾನೇ ಇರ್ತೀರ. ಅದಕ್ಕೆ ನಾನೀಗ ಹೇಳ್ತಿರೋದು, ನೀವು ಕೆಲಸಕ್ಕೆ ಬರೋದು ಬೇಡ, ಹೋಗ್ತಾ ಇರಿ. ಸರ್ ದಯವಿಟ್ಟು ಹಾಗೆ ಹೇಳಬೇಡಿ ಸರ್. ಅದು ನಮ್ಮ ತಾಯಿಯವ್ರಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವರನ್ನು ಬಿಟ್ಟು ಬರೋಕ್ಕಾಗಲಿಲ್ಲ. ಒಂದು 2 ದಿನ ತಡ ಆಗ್ಬಿಡ್ತಾರೆ. ಇನ್ನೊಂದು ಸಲ ಹೀಗಾಗದಿರೋ ಥರ ನೋಡ್ಕೊಳ್ತೀನಿ ಸರ್. ಕ್ಷಮಿಸ್ಬಿಡಿ ಸರ್. ನೋಡ್ರಿ, ನಾವೇನು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಿಲ್ಲ. ನಮ್ಮನೆಯಲ್ಲೂ 100 ಕಷ್ಟಗಳಿದೆ, ಆದರೂ ನಾವು ಕೆಲಸಕ್ಕೆ ಹೋಗ್ತಿಲ್ವಾ? ಮೊದಲು ಕೆಲಸ ಮುಖ್ಯ, ಆಮೇಲೆ ಮಿಕ್ಕಿದ್ದೆಲ್ಲ. ತಿಳ್ಕೊಳ್ಳಿ. ಇಲ್ಲ, ಅರ್ಥ ಆಯಿತು ಸರ್. ಇನ್ನೊಂದು ಸಲ ಹೀಗಾಗ್ದಾಗ ನಾನು ನೋಡ್ಕೊಳ್ತೀನಿ ಸರ್. ಪ್ಲೀಸ್ ಸರ್. ಸರಿ, ನೀವೇನೋ ಇಷ್ಟೊಂದು ಕೇಳ್ಕೊತಿದ್ದೀರಾ ಅಂತ ಒಪ್ಕೋತಾ ಇದ್ದೀನಿ. ಇನ್ನೊಂದು ಸಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಹೋಗಿ ಕೆಲಸ ಮಾಡಿ. ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಸ್ತ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯ್ತಪ್ಪ. ನನ್ನಿಂದಲ್ಲ ಅಣ್ಣ, ನಿಮ್ಮಿಂದ ಉಪಕಾರ ಆಗ್ತಿದೆ ಅಂತೇಳಿ. ಆ ಓನರ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಮ್ಮಿಂದ ದುಡ್ಸ್ಕೊಳಕ್ಕೆ ನೋಡ್ತಾರೆ ಹೊರತು ನಮ್ಮ ಕಷ್ಟಗಳಿಗೆ ಅವ್ರು ಆಗೋದಿಲ್ಲ. ಇರಲಿ ಬಿಡು ಮೇಸ್ತ್ರಿ. ಪಾಪ ಇಷ್ಟು ದೊಡ್ಡ ಮನೆಗೆ ಬಂಡವಾಳ ಹಾಕಿರ್ತಾರೆ, ನಮ್ಮಂಥವ್ರಿಗೆ ಸಂಬಳ ಕೊಡ್ತಾರೆ, ಅಂಥವ್ರಿಗೆ ಇಷ್ಟು ಮಾತಾಡಲಿಲ್ಲ ಅಂದರೆ ಹೇಗೆ ಹೇಳಿ? ನಿಮ್ಮ ಒಳ್ಳೆತನನೇ ನಿಮ್ಮನ್ನು ಕಾಪಾಡೋದು. ಸರಿ ಮೇಸ್ತ್ರಿ, ಸಾಯಂಕಾಲ ಬರ್ತೀನಿ ಕೆಲಸಕ್ಕೆ. ಸರಿ, ಬರಲಾ? ಸರಿ. ತುಂಬ ಉಪಕಾರ ಆಯ್ತಪ್ಪ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.